ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಹೆಂಗಾರಲ್ಲ ಇದೆ ಅಂತ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ. ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬಿಡಿ, ಅವ್ರನ್ನ ಕೇಳಿ. ಇದರಲ್ಲಿ ನಂದೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ನಿನ್ನ ಹೆಂಡತಿ ನೀರು ಸೇದಿ ಹಾಳಾಗೋದ್ಲು, ನೀನು ಬಿಡಿ ಸೇದಿ ಹಾಳಾಗಿ ಹೋಗ್ತಾ ಇದೀಯಾ. ಗೊಬ್ಬರ ಕುಡುಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಬಹಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕೊಂಡು ಓಡಾಡ್ಕೊಂಡು ಆ ತರ ಒಂದು ಸಿಚುವೇಶನ್ ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಸೀರಿಯಲ್ ಮಾಡಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ತರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ, ಸೀನಾಣ್ ಅಂತಾರ, ಆರಾಮ್ಸೆ ಮೆರೆದಾಡ್ಕೊಂಡು ಕುಣದಾಡ್ಕೊಂಡು. ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸೂಪರ್ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ್ ಇಲ್ಲ, ಆಕ್ಚುಲಿ ನಾನು ಸೀನಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್. ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದು ಅಲ್ವಣ್ಣ. ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಬಹಳ ಸಖತ್ತಾಗಿದೆ. ಸಂಭಾಷಣೆ ಸೂಪರ್ ಆಗಿ ಬರೆದಿದ್ದಾರೆ, ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಂತ ವಿಜಯ್ ಅವ್ರಿಗೆ. ಸೊ ಊರಲ್ಲಿ ಗತ್ತಾಗಿ ಬದುಕೋನು ಅಂದ್ರೆ ಒಬ್ಬನೇ ಒಬ್ಬ. ಊರು ಅದೇನಾರು ಏನಾರಾಗ್ಲಿ, ಊರು ಹಾಳಾಗ್ಲಿ ಉದ್ದಾರ ಆಗಲಿ, ಅವನಂತ ಅಚ್ಚುಕಟ್ಟಾಗಿ ಕುಡ್ಕೊಂಡು ಪಡ್ಕೊಂಡು ಓಡಾಡ್ಕೊಂಡು ಇರಬೇಕು. ಆ ಕ್ಯಾರೆಕ್ಟರ್ನ ಕೊಟ್ಟರು. ಸೊ ಆ ಕ್ಯಾರೆಕ್ಟರ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡು ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು, ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡೋವಂಥ ಕುಡ್ಕೊಂಡು ಮಾಡಿದ್ದೀನಿ. ಲವ್ ಇಲ್ಲ ಕೊಡ್ತಾ ಇರೋದು ಪುಕ್ಲಿನ ಎಣ್ಣೆಗೆ ಆ ಕಡೆ ಈ ಕಡೆ ಎಲ್ಲ ಬಗ್ ನೋಡ್ತೀಯಲ್ಲ. ಡೈರೆಕ್ಟರ್ ನಾವೆಲ್ಲ ಕೂತ್ಕೊಂಡು ಅವರೇ ಹೆಂಗ್ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿ ಇದ್ದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೋ. ತುಂಬ ಚೆನ್ನಾಗಿ ಬಂದಿದೆ, ನೋಡಿದ್ರು ನೀವು ಹೇಳಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮಗೆ, ಬಡಿಸಿದ್ದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕಷ್ಟೆ. ಇತ್ತಲ್ಲ ಬನ್ನು, ಕ್ರೀಮ್ ಬನ್ನು. ಕ್ರೀಮ್ ಬನ್ನು ಹಾಂ, ಯಾವುದು ಕ್ರೀಮ್ ಬನ್ನ? ಕೆಂಪಿ ಹೇಳ್ತೀನಿ ಮಕ್ಕಳಿಗೆ. ಇನ್ನೊಂದು ಮಾತಾಡಿದ್ರು ಹೇಳ್ತೀನಿ ಮಕ್ಕಗಿರಿ ಕೊಡ್ರೆ. ಏನ್ರಿ ಇವನು? ನೀನ್ ಮಾತಾಡಕ್ ನಾನು ಯಾಕಪ್ಪ ಹೇಳ್ತಿನ್ಬೇಕು? ಇಲ್ಲ ಸರ್, ಅದ್ರ ರುಚಿ ಇಲ್ಲ ನನಗೆ. ನಾನೇನು ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ, ಅವನು ಅದೇನು ಕ್ರೀಮ್ ಬನ್ನ ಅಂತ ನನಗೆ ತಿರುಗಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯಿತು. ಮತ್ತು ನಮ್ಮ ಋಷಭತಿಪುರದಲ್ಲಿ ಅವ್ರೂರಲ್ಲೇ ಮಾಡಿದ್ರು ಶೂಟಿಂಗು. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದೊಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಗೊತ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡಿಸ್ಕೊಳ್ಳಿ, ನಾಡ್ಕೊಂತವೆ ಒಳ್ಳೆ ಡೈರೆಕ್ಟರ್ ಸಿಕ್ಕವ್ ನಿಮಗೆ, ಮಾಡಿಸ್ಕೊಳ್ಳಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.